ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಬ್ದುಲ್ ವಹಾಬ್, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು, ಇಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಕೇಂದ್ರದಲ್ಲಿ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವುಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳ ದೌರ್ಜನ್ಯ ತಡೆ ಕಾಯ್ದೆ ಕುರಿತಾಗಿ ತಿಳ್ಕೊಳ್ಳಲಿಕ್ಕೆ ಹೊರಟಿದ್ದೇವೆ. ಈ ಒಂದು ಕಾಯ್ದೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಖಾತ್ರಿಪಡಿಸೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು. ಹಾಗಾಗಿ ಈ ಒಂದು ಕಾಯ್ದೆ ಸಮಗ್ರವಾಗಿರುವಂತಹ ಒಂದು ದಾಖಲೆಯಾಗಿದೆ. ಈ ದೃಷ್ಟಿಯಿಂದ ನಾನು ಈ ಒಂದು ಕಾಯ್ದೆಯನ್ನು ಎರಡು ಭಾಗಗಳಾಗಿ ನೋಡ್ತಾ ಇದ್ದೇನೆ. ಮೊದಲನೇ ಭಾಗದಲ್ಲಿ ನಾವು ದೌರ್ಜನ್ಯ ಅಂದರೇನು ಮತ್ತು ದೌರ್ಜನ್ಯಕ್ಕೆ ಒಳಗಾಗುವಂತಹ ವಿವಿಧ ಆಯಾಮಗಳನ್ನು ನಾವು ಮೊದಲನೇ ವಿಡಿಯೋದಲ್ಲಿ ನೋಡ್ತೇವೆ. ಎರಡನೇ ಭಾಗದಲ್ಲಿ ಇಂತಹ ದೌರ್ಜನ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ನಿಯಮ ಪ್ರಕಾರ ಯಾವೆಲ್ಲ ಶಿಕ್ಷೆ ದಂಡನಗಳನ್ನು ಕೊಡಬಹುದು ಅನ್ನೋದು, ಅದರ ಜೊತೆಯಲ್ಲಿ ಪರಿಹಾರ ಮತ್ತು ಪುನರ್ವಸತಿಯನ್ನು ಎರಡನೇ ಭಾಗದಲ್ಲಿ ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ದೌರ್ಜನ್ಯ ತಡೆ ಕಾಯ್ದೆಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಬಹಳ ಪ್ರಮುಖವಾಗಿ ಸ್ವತಂತ್ರ ಪೂರ್ವದ ಇತಿಹಾಸದ ಪುಟಗಳನ್ನು ನೋಡೋದಾದರೆ ನಮ್ಮ ಸಮಾಜ ಹಲವಾರು ರೀತಿಯ ಅಸಮಾನತೆಗಳಿಗೆ ಒಳಗಾಗಿತ್ತು. ವಿಶೇಷವಾಗಿ ಜಾತಿಯ ತಾರತಮ್ಯ ಮತ್ತು ಅಸಮಾನತೆ ಅನ್ನುವಂಥದ್ದು, ಅಲ್ಲಿ ಅಸ್ಪೃಶ್ಯತೆಯ ಆಚರಣೆ ಬಹಳ ಅಮಾನವೀಯವಾಗಿದ್ದಂಥದ್ದನ್ನು ನಾವು ಓದಿದ್ದೀವಿ, ಕೇಳಿದ್ದೀವಿ ಮತ್ತು ತಿಳಿದಿದ್ದೀವಿ. ಇದನ್ನು ಮನಗಾಂಡಂತಹ ಸಂವಿಧಾನ ಶಿಲ್ಪಿಗಳು ಇದನ್ನು ಕಡೆಗಾಣಿಸಬೇಕು ಅನ್ನುವಂತಹ ಉದ್ದೇಶದಿಂದ ಸಂವಿಧಾನ ರಚನೆಯ ಸಂದರ್ಭದಲ್ಲಿಯೇ ಹಲವಾರು ಚರ್ಚೆ ವಿಮರ್ಶೆಗಳ ಮೂಲಕವಾಗಿ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿಯೇ 17ನೇ ವಿಧಿಯನ್ನು ಸೇರಿಸೋದರ ಮೂಲಕವಾಗಿ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಅದರಲ್ಲಿ ತಿಳಿಸಲಾಯಿತು. ಇದೇ ಕಾಯ್ದೆಯನ್ನು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955 ಎಂದು ಕರೆಯಲಾಯಿತು. ಆದರೂ ಕೂಡ ಸಮಾಜದಲ್ಲಿ, ಇಡೀ ಭಾರತದಲ್ಲಿ ಅಸ್ಪೃಶ್ಯತೆಯ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯಗಳು ಕಡಿಮೆ ಆಗಲಿಲ್ಲ. ಉದಾಹರಣೆಗೆ ತಮಿಳುನಾಡಿನಲ್ಲಿ ನಡೆದಂತಹ ದೌರ್ಜನ್ಯಗಳು, ಆಂಧ್ರ ಪ್ರದೇಶನಲ್ಲಿ ನಡೆದಂತಹ ಗಲಭೆಗಳು, ಮಧ್ಯಪ್ರದೇಶನಲ್ಲಿ ನಡೆದಂತಹ ಹತ್ಯಾಕಾಂಡಗಳು, ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಹತ್ಯಾಕಾಂಡಗಳು, ದಲಿತರ ಮಾರಣ ಹೋಮಗಳು ಮತ್ತು ಹಲವಾರು ಆದಿವಾಸಿ ಬುಡಕಟ್ಟುಗಳ ಮೇಲೆ ನಡೆದಂತಹ ದೌರ್ಜನ್ಯಗಳು ಇದಕ್ಕೆ ಬಹಳ ಪ್ರಮುಖವಾಗಿರುವಂಥವು. ಈ ದೃಷ್ಟಿಯಿಂದ 1989ರಲ್ಲಿ ಇದೇ ಕಾಯ್ದೆಯನ್ನು ಇನ್ನಷ್ಟು ಕಠಿಣ ಮಾಡಿ 1989ರಲ್ಲಿ ದೌರ್ಜನ್ಯ ತಡೆ ಕಾಯ್ದೆ ಎಂದು ನಾಮಕರಣ ಮಾಡೋದ್ರ ಮೂಲಕವಾಗಿ ಹೊಸ ರೂಪವನ್ನು ನೀಡಲಾಯಿತು. ಹಾಗಾದರೆ ಈ ಕಾಯ್ದೆಯಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಬಹಳ ಪ್ರಮುಖವಾಗಿರುವಂತಹ ವಿಷಯ ದೌರ್ಜನ್ಯ ಅಂದರೆ ಏನು ಅನ್ನೋದು. ಪ್ರಕರಣ 2ರಲ್ಲಿ ತಿಳಿಸಿರೋ ಹಾಗೆ ಯಾವುದೇ SC ಅಥವಾ ST ಸಮುದಾಯದ ವ್ಯಕ್ತಿಯ ಅಥವಾ ಯಾವುದೇ ಸಮುದಾಯದ ಮೇಲೆ SC ಅಥವಾ ST ವಲ್ಲದಂತಹವರು ದೌರ್ಜನ್ಯ ಎಸಗುವಂಥದ್ದನ್ನು ನಾವು ದೌರ್ಜನ್ಯ ಎಂದು ಪರಿಗಣಿಸ್ತೀವಿ. ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು, SC ಅಥವಾ ST ಸಮುದಾಯದ ಮೇಲೆ SC ಅಥವಾ ST ವಲ್ಲದ ಸಮುದಾಯ ಮಾಡುವಂತಹ ನಿರ್ದಿಷ್ಟವಾಗಿರುವಂತಹ ದೌರ್ಜನ್ಯಗಳು ಅಂಥೇಳಿ ನಾವು ಕರಿತೀವಿ. ಇನ್ನು ಮುಂದುವರೆದು ದೂರು ಮತ್ತು FIR. ಹಾಗಾದರೆ ದೂರನ್ನು ಯಾರು ಕೊಡಬೇಕು, ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ಈ ವ್ಯಕ್ತಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ನೀಡಬಹುದು. ಅಥವಾ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂತಹ ಯಾವುದೇ ವ್ಯಕ್ತಿ ದೂರನ್ನು ನೀಡಬಹುದು. ದೂರನ್ನು ನೀಡಿದ ತಕ್ಷಣದಲ್ಲಿಯೇ FIRನ ಮಾಡ್ಕೋಬೇಕಾಗಿರುವಂಥದ್ದು ಅಲ್ಲಿನ ಪೊಲೀಸ್ ಠಾಣಾಧಿಕಾರಿಯ ಕರ್ತವ್ಯವಾಗಿರುತ್ತದೆ. ಇದನ್ನು ಸೆಕ್ಷನ್ 12(2)ರಲ್ಲಿ ದಾಖಲಿಸಲಾಗಿದೆ. ಇನ್ನು ಬಂಧನ ಮತ್ತು ರಕ್ಷಣೆ ಬಗ್ಗೆ ಈ ಕಾಯ್ದೆ ಹೇಳುತ್ತೆ. ಪೊಲೀಸ್ ಅಧಿಕಾರಿಗಳು ತಕ್ಷಣದಲ್ಲೇ ಮಾಡಬೇಕಾಗಿರುವಂತಹ ಕ್ರಮ ಅಂತ ಹೇಳಿದ್ರೆ, ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ಮೊದಲು ರಕ್ಷಣೆಯನ್ನು ನೀಡಬೇಕು. ಜೊತೆಯಲ್ಲಿ ಯಾರು ದೌರ್ಜನ್ಯವನ್ನು ಎಸಗಿದರೆ ಅವ್ರನ್ನ ತಕ್ಷಣದಲ್ಲೇ ಬಂಧನ ಮಾಡಬೇಕು. ಬಹಳ ಪ್ರಮುಖವಾಗಿ ಈ ಕಾಯ್ದೆ ಹೇಳುವಂಥದ್ದು, ಯಾವುದೇ ಕಾರಣಕ್ಕವರಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಬಾರದು. ಜೊತೆಯಲ್ಲಿ ನೋಟಿಸನ್ನು ಕೊಡದಲೆ, ಯಾರಿಗೆ ನೋಟಿಸು ಅಂತ ಹೇಳಿದ್ರೆ ಯಾರ ಮೇಲೆ ದೌರ್ಜನ್ಯ ನಡೆದಿದೆ ಅವರಿಗೆ ನೋಟಿಸನ್ನು ಕೊಡದಲೆ ನಿಯಮಿತ ಜಾಮೀನನ್ನು ಕೂಡ ಕೊಡಬಾರ್ದು ಅಂಥೇಳಿ ಈ ಕಾಯ್ದೆ ತಿಳಿಸ್ಕೊಡುತ್ತೆ. ಇನ್ನು ಮುಂದುವರೆದು ಸೆಕ್ಷನ್ 12(4)ರಲ್ಲಿ ಹೇಳುತ್ತೆ ಪರಿಹಾರ ಮತ್ತು ತನಿಖೆ ಬಗ್ಗೆ. ಪರಿಹಾರ ಅಂತ ಹೇಳಿದ್ರೆ
ಇಲ್ಲಿ ಈಗ ಪ್ರಸ್ತುತದಲ್ಲಿ ಹೇಳಿರೋ ಹಾಗೆ 75,000ದಿಂದ 8.25 ಲಕ್ಷದವರೆಗೆ ಪರಿಹಾರವನ್ನು ನೀಡಲಿಕ್ಕೆ ಅವಕಾಶ ಇದೆ. ಇದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಯಾವ ಮಟ್ಟದ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಇದು ಬಹಳ ಪ್ರಮುಖವಾಗಿ ಪರಿಹಾರವನ್ನು ನೀಡೋದಕ್ಕಿಂತ ಮುಂಚೆ ಸ್ಥಳ ಪರಿಶೀಲನೆಯನ್ನು ನಡೆಸುವಂಥದ್ದು ಮತ್ತು ದೌರ್ಜನ್ಯ ಎಷ್ಟು ನಡೆದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಪರಿಹಾರವನ್ನು ನೀಡಬೇಕಾಗಿರುವಂಥದ್ದು. ಇದು ಬಹಳ ಪ್ರಮುಖವಾಗಿರುವಂಥದ್ದು ಕಾಯ್ದೆಯ ಒಂದು ಲಕ್ಷಣವಾಗಿದೆ. ಇನ್ನು ಮುಂದುವರೆದು ನಾನು ಪ್ರಾರಂಭ ಮಾಡಬೇಕಾದ್ರೆ ಹೇಳಿದೆ, ದೌರ್ಜನ್ಯ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕಾಲಂ 3ರ ಉಪಕಾಲಂ 1ರಲ್ಲಿ ಹಲವಾರು ರೀತಿಯ ದೌರ್ಜನ್ಯಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ಯಾವ ವಸ್ತುವನ್ನು, ಯಾವ ಪದಾರ್ಥವನ್ನು ನಾವುಗಳು ತಿನ್ನಲಿಕ್ಕೆ ಅಸಹ್ಯ ಪಡ್ತೀವೋ ಅಂತಹ ಅಸಹ್ಯಕರವಾಗಿರುವಂತಹ ಪದಾರ್ಥಗಳನ್ನು ಒಬ್ಬ SC ಅಥವಾ ST ಸಮುದಾಯದ ವ್ಯಕ್ತಿಗೆ ಬಲವಂತವಾಗಿ ತಿನ್ನಿಸುವಂಥದ್ದು, ಅಥವಾ ಈ ವ್ಯಕ್ತಿಗಳು ವಾಸ ಮಾಡ್ತಿರುವಂಥ SC ಅಥವಾ ST ಸಮುದಾಯ ವಾಸವಾಗಿರುವಂತಹ ಜಾಗದಲ್ಲಿ ಯಾವುದೇ ಸತ್ತ ಪ್ರಾಣಿಯನ್ನು, ಮಲಮೂತ್ರ ವಿಸರ್ಜನೆಯನ್ನು ಅಥವಾ ಯಾವುದೇ ರೀತಿಯ ಕಸಕಡ್ಡಿಗಳನ್ನು ಅಲ್ಲಿ ಹಾಕೋದು ಕೂಡ ದೌರ್ಜನ್ಯವಾಗುತ್ತೆ. ಇದರ ಜೊತೆಯಲ್ಲಿಯೇ ಅವರಿಗೆ ಅವಮಾನ ಮಾಡುವಂತಹ ಉದ್ದೇಶದಿಂದಲೇ ಅವರು ಬದುಕಿರುವಂತಹ ಜಾಗದಲ್ಲಿ, ಕೇರಿಗಳಲ್ಲಿ ಅಥವಾ ಅವರ ವಾಸಸ್ಥಳದ ಹತ್ತಿರದಲ್ಲಿ ಅಸಹ್ಯಕರವಾಗಿರುವಂತಹ ಪದಾರ್ಥಗಳನ್ನು ಉದ್ದೇಶಪೂರ್ವಕವಾಗಿ ಹಾಕುವಂಥದ್ದು, ಅಥವಾ SC/ST ಸಮುದಾಯದ ಜನರ ಮೇಲೆ ಚಪ್ಪಲಿ ಹಾರವನ್ನು ಮಾಡುವಂಥದ್ದು, ಮೆರವಣಿಗೆಯನ್ನು ಮಾಡಿಸುವಂಥದ್ದು, ಬೆತ್ತಲೆ ಮಾಡಿಸಿ ಮೆರವಣಿಗೆ ಮಾಡಿಸುವಂಥದ್ದು, ಅರೆಬೆತ್ತಲೆ ಮಾಡಿಸುವಂಥದ್ದು, ಅಥವಾ ಒತ್ತಾಯಪೂರ್ವಕವಾಗಿ ಅವರ ಬಟ್ಟೆಗಳನ್ನು ಕಳಚುವಂಥದ್ದು, ಮುಖದ ಮೇಲೆ ಮಸಿಯನ್ನು ಬಳಿಯುವಂಥದ್ದು, ಇವೆಲ್ಲವೂ ಕೂಡ ದೌರ್ಜನ್ಯದ ಒಳಗೆ ಬರುವಂಥದ್ದು. ಇನ್ನು ಮುಂದುವರೆದು SC/ST ಸಮುದಾಯದ ವ್ಯಕ್ತಿಗಳ ಜಮೀನುಗಳನ್ನು, ಗದ್ದೆ ತೋಟಗಳನ್ನು ಬಲವಂತವಾಗಿ ಕಬ್ಜಾ ಮಾಡಿಕೊಳ್ಳುವಂಥದ್ದು. ಕಬ್ಜಾ ಅಂತ ಹೇಳಿದ್ರೆ ಅವರ ಸುಪರ್ದಿಗೆ ತಗೊಳ್ಳುವಂಥದ್ದು, ಒತ್ತಾಯಪೂರ್ವಕವಾಗಿ ಜಮೀನು, ಹೊಲ, ತೋಟಗಳನ್ನು ಅವರು ಬಿಟ್ಟು ಹೋಗೋದ ರೀತಿಯಲ್ಲಿ ಒತ್ತಾಯ ಮಾಡುವಂಥದ್ದು, ನೀರಾವರಿ ವ್ಯವಸ್ಥೆಗಳನ್ನು ಹಾಳು ಮಾಡುವಂಥದ್ದು, ಅವರು ಬೆಳೆದಿರುವಂಥ ಬೆಳೆಗಳನ್ನು ನಾಶ ಮಾಡುವಂಥದ್ದು, ಅಥವಾ ಈ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿಗಳ ಹತ್ರ, ಮಕ್ಕಳ ಹತ್ರ ಬಲವಂತವಾಗಿ ನಾವು ಭಿಕ್ಷೆ ಬೇಡಿಸುವಂಥದ್ದು ಅಥವಾ ಅವ್ರನ್ನ ಜೀತದಾಳಾಗಿ ಇಟ್ಕೊಳ್ಳುವಂಥದ್ದು ಕೂಡ ದೌರ್ಜನ್ಯದ ಒಂದು ವ್ಯಾಖ್ಯಾನದ ಒಳಗಡೆ ಬರುತ್ತೆ. ಇದರ ಜೊತೆಯಲ್ಲಿಯೇ ಮನುಷ್ಯ ಅಥವಾ ಪ್ರಾಣಿ ಸತ್ತಾಗ ಕುಣಿ ತೆಗೆಯುವುದು ಅಂತ ಹೇಳ್ತೀವಿ, ಹೂಳಲಿಕ್ಕೆ ಗುಂಡಿ ತೆಗೆಯುವಂಥ ಕೆಲಸವನ್ನು ನಿರ್ದಿಷ್ಟವಾಗಿರುವಂತಹ ಸಮುದಾಯದ ಜನರೇ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಅಥವಾ ಆಮಿಷಗಳನ್ನು ಒಡ್ಡೋದ್ರ ಮೂಲಕವಾಗಿ ಈ ಸಮುದಾಯದ ವ್ಯಕ್ತಿಗಳ ಹತ್ರ ಆ ಶವವನ್ನು ಹೊರಿಸುವಂಥದ್ದು ಅಥವಾ ಕುಣಿ ತೆಗೆಸುವಂಥದ್ದು. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಯಾವುದೇ ವ್ಯಕ್ತಿ ಚರಂಡಿಯನ್ನು ಯಾವುದೇ ಥರದ ಅವರಿಗೆ ರಕ್ಷಣೆಯನ್ನು ಪಡ್ಕೊಂಡಲ್ಲೇ ಚರಂಡಿಯನ್ನು ಕ್ಲೀನ್ ಮಾಡುವಂಥದ್ದು, ಸ್ವಚ್ಛಗೊಳಿಸುವಂಥದ್ದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟ್ನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಅದರ ಜೊತೆಯಲ್ಲಿ SC/ST ಸಮುದಾಯದ ವ್ಯಕ್ತಿಗಳ ಹತ್ರ ಮಾಡಿದ್ರೆ ಇದು ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸುತ್ತೆ. ಇದರ ಜೊತೆಯಲ್ಲಿಯೇ ಸಂಪ್ರದಾಯಗಳ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ, ಹಿನ್ನೆಲೆಗಳ ಆಧಾರದ ಮೇಲೆ SC/ST ಸಮುದಾಯದ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ದೇವದಾಸಿಯಾಗಿ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧವಾಗಿದೆ. ಇನ್ನು ಮುಂದುವರೆದು ಮತದಾನ ಅನ್ನುವಂಥ ಸಂದರ್ಭ ಬಂದಾಗ SC/ST ಸಮುದಾಯದ ವ್ಯಕ್ತಿಗಳು ಮತದಾನ ಮಾಡದೇ ಇರೋ ಹಾಗೆ ಅಥವಾ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸದೇ ಇರೋ ಹಾಗೆ ಅವ್ರ ಮೇಲೆ ಯಾವುದೇ ರೀತಿಯ ಆಮಿಷ ಒಡ್ಡುವಂಥದ್ದು ಅಥವಾ ಬಲವಂತ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಬಲವಂತವಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು, ಅಥವಾ ಅವರು ಮತ ಚಲಾಯಿಸದೇ ಇರೋ ಥರದಲ್ಲಿ ಅವರಿಗೆ ಅಡ್ಡಿಪಡಿಸುವಂಥದ್ದು, ಅಥವಾ ಅವರುಗಳು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡದೇ ಇರೋ ರೀತಿಯಲ್ಲಿ ಅವರಿಗೆ ಬಲವಂತ ಮಾಡುವಂಥದ್ದು, ಇವೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧವಾಗ್ತವೆ. ಇನ್ನು ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿರುವಂತಹ ವ್ಯಕ್ತಿಗೆ ಮತದಾನ ಮಾಡಬೇಕು, ಅಥವಾ ಆ ವ್ಯಕ್ತಿಗೆ ಮತದಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಎಸಗುವಂಥದ್ದು ಕೂಡ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಈ ಕಾರಣದಿಂದಾಗಿ SC/ST ಸಮುದಾಯದ ಜನರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕೋದ್ರ ಮೂಲಕವಾಗಿ ಅವರಿಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಇನ್ನು ಮುಂದುವರೆದು
ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ನೌಕರನ ಮುಂದೆ ಹೇಳಿಸುವಂಥದ್ದು, ಅವರಿಗೆ ಅವಮಾನ ಮಾಡುವಂತಹ ಉದ್ದೇಶದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೆಯನ್ನು ಮಾಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಜಾತಿಯ ಹೆಸರಿನಿಂದ ಅವರಿಗೆ ಅವಮಾನ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧವಾಗಿದೆ. ಇನ್ನು ಮುಂದುವರೆದು ನೋಡೋದಾದರೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಸಮುದಾಯದ ಜನ ಆರಾಧಿಸುವಂತಹ ಪವಿತ್ರವಾಗಿರುವಂತಹ ಸ್ಥಳಗಳನ್ನು ಹಾನಿ ಮಾಡುವಂಥದ್ದು, ಸ್ಫೋಟಿಸುವಂಥದ್ದು ಅಥವಾ ಅದನ್ನು ವಿಕೃತಗೊಳಿಸುವಂಥದ್ದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಜೊತೆಯಲ್ಲಿಯೇ ಶತ್ರುತ್ವವನ್ನು ಹುಟ್ಟುಹಾಕುವಂತಹ ಉದ್ದೇಶದಿಂದಲೇ ಅವರಿಗೆ ಅವಾಚ್ಯ ಶಬ್ದಗಳಿಂದ ಕರೆಯುವಂಥದ್ದು, ನಿಂದಿಸುವಂಥದ್ದು, ಅದರ ಜೊತೆಯಲ್ಲಿಯೇ SC/ST ಪಂಗಡಕ್ಕೆ ಸೇರಿರುವಂತಹ ಸಮುದಾಯದ ಜನರ ಗೌರವವನ್ನು ಅಥವಾ ಆ ವ್ಯಕ್ತಿಯ ಗೌರವವನ್ನು ಹಾಳು ಮಾಡುವಂತಹ ಉದ್ದೇಶದಿಂದ, ಅದು ಮೃತ ವ್ಯಕ್ತಿಯಾಗಿದ್ದರೂ ಸಹ ಅವರು ಪೂಜಿಸುವಂತಹ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ರೂ ಕೂಡ ಇದು ಅಟ್ರಾಸಿಟಿ ಒಳಗಡೆ ಬರುತ್ತೆ. ಇದರ ಜೊತೆಯಲ್ಲಿಯೇ ಯಾವುದೇ ಮಹಿಳೆಯನ್ನು ಲೈಂಗಿಕವಾಗಿ ನಾವು ಪ್ರಚೋದಿಸುವಂಥದ್ದು, ಮೌಖಿಕವಾಗಿರ್ಬೋದು, ದೃಶ್ಯದ ಮೂಲಕವಾಗಿರ್ಬೋದು ಅಥವಾ ಸನ್ನೆ ಮೂಲಕವಾಗಿರ್ಬೋದು, ಎಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧ. ಅದರಲ್ಲಿಯೂ ಕೂಡ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿರುವಂಥ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ಕರೆಯುವಂಥದ್ದು, ಲೈಂಗಿಕವಾಗಿ ಅವರಿಗೆ ತೆಗಳುವಂಥದ್ದು, ಅದು ಲಿಖಿತ ರೂಪದಲ್ಲಿರ್ಬೋದು, ಸನ್ನೆ ಮೂಲಕವಾಗಿರ್ಬೋದು ಅಥವಾ ಶಬ್ದಗಳ ಮೂಲಕವಾಗಿರ್ಬೋದು, ಇವೆಲ್ಲವೂ ಕೂಡ ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸ್ತವೆ. ಇನ್ನು ಮುಂದುವರೆದು ನಾವು ನೋಡೋದಾದರೆ, ಯಾವುದೆಲ್ಲ ದೌರ್ಜನ್ಯಕ್ಕೆ ಒಳಗಾಗ್ತವೆ ಅಂತ ಹೇಳಿದ್ರೆ, SC/ST ಸಮುದಾಯ ಬಳಸ್ತಾ ಇರುವಂತಹ ನೀರನ್ನು ಉದ್ದೇಶಪೂರ್ವಕವಾಗಿ ಕಲುಷಿತಗೊಳಿಸುವಂಥದ್ದು, ಸಾರ್ವಜನಿಕವಾಗಿ ಅವರನ್ನು ದಾರಿ ಬಳಸದೇ ಇರೋ ಹಾಗೆ ಒತ್ತಾಯಪಡಿಸುವಂಥದ್ದು ಅಥವಾ ಅಡ್ಡಿಪಡಿಸುವಂಥದ್ದು, ಅಥವಾ ತಾವು ಬದುಕಿರುವಂತಹ ವಾಸಸ್ಥಳವನ್ನು, ಮನೆಯನ್ನು, ಊರನ್ನ, ಹೊಲ ಗದ್ದೆಗಳನ್ನು ಬಿಟ್ಟು ಹೋಗೋ ರೀತಿಯಲ್ಲಿ ಅವರಿಗೆ ಒತ್ತಾಯ ಮಾಡುವಂಥದ್ದು. ಇನ್ನು ಮುಂದುವರೆದು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿ ಅವರು ಮೆರವಣಿಗೆ ಮಾಡದೇ ಇರೋ ಹಾಗೆ ಅಡ್ಡಿಪಡಿಸುವಂಥದ್ದು, ಅವರ ಜಾತ್ರೆಗಳನ್ನು ಮಾಡದೇ ಇರೋ ಹಾಗೆ ಅಡ್ಡಿಪಡಿಸುವಂಥದ್ದು, ಯಾವುದನ್ನೆಲ್ಲ ನಾವು ಸಾರ್ವಜನಿಕ ಸ್ಥಳ ಅಂಥೇಳಿ ಕರಿತೀವಿ, ಅದು ಸರ್ಕಾರಿ ಸಂಸ್ಥೆಗಳೇ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಶಾಲೆಗಳಿರ್ಬೋದು, ಸಂತೆ ಮೈದಾನಗಳಿರ್ಬೋದು ಅಥವಾ ಮನೋರಂಜನಾ ಸ್ಥಳಗಳೇ ಇರ್ಬೋದು, ಇವುಗಳ ನಿರಾಕರಣೆಯೂ ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತೆ. ಇನ್ನು ಮುಂದುವರೆದು SC/ST ಸಮುದಾಯಕ್ಕೆ ಸೇರಿರುವ ವ್ಯಕ್ತಿ ಯಾವುದೇ ಥರದ ವೃತ್ತಿಯನ್ನು ಮಾಡಬೇಕಾದ್ರೆ ನಿರ್ದಿಷ್ಟವಾದ ವೃತ್ತಿಯನ್ನು ಮಾಡುವ ಹಾಗಿಲ್ಲ, ಅಥವಾ ಇಂಥದ್ದೇ ವೃತ್ತಿಯನ್ನು ಮಾಡಬೇಕು ಅಂಥೇಳಿ ಅವರಿಗೆ ಬಲವಂತ ಮಾಡೋದು ಕೂಡ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಇನ್ನು ಮುಂದುವರೆದು ಮಾಟ ಮಂತ್ರದ ಮೂಲಕವಾಗಿ ಅವರಿಗೆ ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಡುವಂಥದ್ದು, ಅಥವಾ ಅವರ ಪೂಜೆಗಳನ್ನು ಮಾಟ ಮಂತ್ರ ಎಂದು ಹೇಳಿ ಅವರಿಗೆ ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಡುವಂಥದ್ದು, SC ಅಥವಾ ST ಸಮುದಾಯದ ಕುಟುಂಬಗಳು ಅಥವಾ ಸಮುದಾಯದ ಜನರಿಗೆ ಸಾಮಾಜಿಕ ಆರ್ಥಿಕ ಬಹಿಷ್ಕಾರವನ್ನು ಹಾಕುವಂಥದ್ದು. ಈ ಎಲ್ಲ ಸಂದರ್ಭಗಳು ಕೂಡ ದೌರ್ಜನ್ಯದ ಒಳಗಡೆ ಬರ್ತವೆ. ಈ ಎಲ್ಲ ಸಂದರ್ಭಗಳಿಗೂ ಕೂಡ 6 ತಿಂಗಳಿಗೆ ಕಡಿಮೆ ಇಲ್ಲದಂತೆ ಮತ್ತು 5 ವರ್ಷಗಳು ವಿಸ್ತರಿಸಬಹುದಾದಂಥ ದಂಡವನ್ನು, ಶಿಕ್ಷೆಯನ್ನು ವಿಧಿಸಲಿಕ್ಕೂ ಕೂಡ ಅವಕಾಶ ಇದೆ. ನಾನು ಈ ಹಿಂದೆನೇ ಹೇಳಿರೋ ಹಾಗೆ ಮೊದಲನೇ ವಿಡಿಯೋದಲ್ಲಿ ನಾವು ಮೊದಲು ದೌರ್ಜನ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಬ್ದುಲ್ ವಹಾಬ್, ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಕೇಂದ್ರದಲ್ಲಿ ಬೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಸಮುದಾಯಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1989 ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಆ ವಿಡಿಯೋದಲ್ಲಿ ನಾವು ದೌರ್ಜನ್ಯ ಅಂದ್ರೇನು, ದೌರ್ಜನ್ಯದ ವಿವಿಧ ವ್ಯಾಖ್ಯಾನಗಳನ್ನು ನಾವು ತಿಳ್ಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ವಿಡಿಯೋದಲ್ಲಿ ನಾವು ದೌರ್ಜನ್ಯ ನಡೆದಿರುವಂತಹ ಸಂದರ್ಭದಲ್ಲಿ ನಿಯಮ ಪ್ರಕಾರ ಯಾವೆಲ್ಲ ಶಿಕ್ಷೆಯನ್ನು ಕೊಡಲಿಕ್ಕೆ, ದಂಡವನ್ನು ಕೊಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಕಾನೂನು ತಿಳಿಸಿರೋ ಹಾಗೆ ಕಾಲಂ 3 ಉಪಕಾಲಂ 2ರಲ್ಲಿ ತಿಳಿಸಿರುವಂತೆ ಯಾವುದೇ ವ್ಯಕ್ತಿಗೆ ಸುಳ್ಳು ಸಾಕ್ಷಿಯನ್ನು ನಿರ್ಮಾಣ ಮಾಡಿ ಮರಣ
ದಂಡ ವಿಧಿಸಬಹುದಾದಂತಹ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಮರಣದಂಡನೆ ಕೊಡಲಿಕ್ಕೆ ಅವಕಾಶ ಇದೆ. ಎರಡನೆಯದಾಗಿ, ಮರಣದಂಡನೆಯಷ್ಟೇ ಪ್ರಮುಖವಾಗಿದ್ದರೂ ಕೂಡ ಮರಣದಂಡನೆ ಅಲ್ಲದೆ ಕೇವಲ ದೀರ್ಘಕಾಲದ ದಂಡವನ್ನು ವಿಧಿಸಿ ಕಾರಾಗೃಹಕ್ಕೆ ಕಳಿಸಬಹುದಾದಂತಹ ಒಂದು ಸುಳ್ಳು ಸಾಕ್ಷಿಯನ್ನು ನಿರ್ಮಾಣ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗೆ 6 ತಿಂಗಳಿಗೆ ಕಡಿಮೆ ಇಲ್ಲದಂತೆ 7 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಈ ಒಂದು ಕಾಲಂನಲ್ಲಿ ಮಾಡಿಕೊಡಲಾಗಿದೆ. ಇನ್ನು ಮುಂದುವರೆದು SC/ST ಸಮುದಾಯದ ವ್ಯಕ್ತಿಗಳ ಆಸ್ತಿಪಾಸ್ತಿಯನ್ನು ಹಾನಿ ಉಂಟು ಮಾಡಿದ್ರೆ, ಉದ್ದೇಶಪೂರ್ವಕವಾಗಿ ಅದನ್ನು ನಾಶ ಮಾಡಿದ್ರೆ, ಬೆಂಕಿ ಹಾಕಿದಂತಹ ಸಂದರ್ಭದಲ್ಲಿಯೂ ಕೂಡ 6 ತಿಂಗಳಿಗೆ ಕಡಿಮೆ ಇಲ್ಲದಂತೆ ಮತ್ತು 7 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದುವರೆದು SC/ST ಸಮುದಾಯದ ಜನ ವಾಸಿಸ್ತಾ ಇರುವಂತಹ ವಾಸಸ್ಥಳದಲ್ಲಿ ಅಥವಾ ಅವರ ಸ್ವತ್ತಿಗೆ ಬೆಂಕಿ ಹಾಕಿ ಸಂಪೂರ್ಣ ನಾಶ ಮಾಡಿದ್ದಲ್ಲಿ ಅಥವಾ ಅದನ್ನು ಪುನಃ ಬಳಸ್ಕೊಳ್ಳಲಿಕ್ಕೆ ಅವಕಾಶನೇ ಇಲ್ಲದೆ ಇರುವ ರೀತಿಯಲ್ಲಿ ನಿರ್ನಾಮ ಮಾಡಿದ್ದ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಕೊಡಲಿಕ್ಕೂ ಕೂಡ ಈ ನಿಯಮದಲ್ಲಿ ತಿಳಿಸಲಾಗಿದೆ. ಇನ್ನು ಮುಂದುವರೆದು ಇದೇ ನಿಯಮದ ಪ್ರಕಾರದಲ್ಲಿ ಯಾವುದೇ ಒಂದು ಪ್ರಕರಣ ನಡೆದೋಗಿದೆ, ಅಂತಹ ದೌರ್ಜನ್ಯದಿಂದ ಒಬ್ಬ ವ್ಯಕ್ತಿಯನ್ನು ಪಾರು ಮಾಡಲಿಕ್ಕೆ, ಉಳಿಸ್ಕೊಳ್ಳಲಿಕ್ಕೆ ಉದ್ದೇಶಪೂರ್ವಕವಾಗಿ ಸಾಕ್ಷಿಯನ್ನು ನಿರ್ನಾಮ ಮಾಡುವಂಥದ್ದು, ಸಾಕ್ಷಿಯನ್ನು ಅಳಿಸಿ ಹಾಕುವಂಥದ್ದು ಅಥವಾ ಸಾಕ್ಷಿ ಸಿಗದೇ ರೀತಿಯಲ್ಲಿ ಮಾಡಿದ್ದಲ್ಲೂ ಕೂಡ ಎಷ್ಟು ಪ್ರಮಾಣದ ದೌರ್ಜನ್ಯ ನಡೆದಿದೆ ಅನ್ನುವಂಥ ಆಧಾರದ ಮೇಲೆ ಆ ವ್ಯಕ್ತಿಗೆ ದಂಡವನ್ನು ವಿಧಿಸಲಿಕ್ಕೆ, ಕಾರಾಗೃಹಕ್ಕೆ ಕಳಿಸಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದುವರೆದು ತಿಳ್ಕೋಬೇಕಾಗಿರುವಂಥದ್ದು, ಒಬ್ಬ ಸರ್ಕಾರಿ ನೌಕರನ ಮುಂದೆ ಸುಳ್ಳು ಸಾಕ್ಷಿ ಕೊಡುವಂಥದ್ದು ಆದರೆ ಅಥವಾ ಒಬ್ಬ ಸರ್ಕಾರಿ ನೌಕರನ್ನೇ ಸುಳ್ಳು ಸಾಕ್ಷಿಯನ್ನು ನೀಡಿದ್ದ ಪ್ರಕರಣದ ಮೇರೆಗೆ 1 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಶಿಕ್ಷೆಯನ್ನು ವಿಧಿಸಲಿಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಮುಂದುವರೆದು ಆ ಸರ್ಕಾರಿ ನೌಕರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿದ್ದು ತನ್ನ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನವನ್ನು ತೋರಿದ್ದಲ್ಲಿ ಕಾಲಂ 4/1 ತಿಳಿಸಿರುವ ಹಾಗೆ ಈ ವ್ಯಕ್ತಿಯನ್ನೂ ಕೂಡ 1 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಿಕ್ಕೂ ಕೂಡ ಅವಕಾಶ ಈ ಒಂದು ನಿಯಮದಲ್ಲಿ ನೀಡಲಾಗಿದೆ. ಇನ್ನು ಇದೇ ನಿಯಮದಲ್ಲಿ ಕಾನೂನಿನ ಪ್ರಕಾರ 4/2 ತಿಳಿಸಿರುವ ಹಾಗೆ ಯಾವೆಲ್ಲ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬಹುದು ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಮೊದಲನೇದು FIRನ ಮಾಡುವಂತಹ ಸಂದರ್ಭದಲ್ಲಿ ಪಿರಿಯಾದಾರ ಏನನ್ನು ಹೇಳ್ತಾನೆ ಅವುಗಳನ್ನು ಬರಿದೇ ಇರುವಂಥ ಸಂದರ್ಭದಲ್ಲಿ, ಅಥವಾ FIR ಮಾಡಾದ ನಂತರದಲ್ಲಿ ಸಹಿ ಪಡೆಯೋದಕ್ಕಿಂತ ಮುಂಚೆ ಅವರಿಗೆ ಸರಿಯಾಗಿ ಓದಿ ಹೇಳದೇ ಇರುವಂತಹ ಸಂದರ್ಭದಲ್ಲಿ, ಅಥವಾ FIRನ ಕಾಪಿಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಸರಿಯಾದ ಸೆಕ್ಷನ್ಗಳನ್ನು, ಈಗ BNS ಅಂತ ಹೇಳ್ತೀವಿ, ಇವುಗಳನ್ನು IPC ಅಥವಾ BNSಗಳನ್ನು ಸರಿಯಾಗಿ ಅಲ್ಲಿ ನಮೂದನೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ, FIR ಪ್ರತಿಯನ್ನು ನೊಂದಿತ ವ್ಯಕ್ತಿಗೆ ಸರಿಯಾದ ಸಂದರ್ಭದಲ್ಲಿ ನೀಡದೇ ಇದ್ದಲ್ಲಿ, ಅಥವಾ ನೊಂದ ವ್ಯಕ್ತಿ ಹೇಳಿರುವಂತಹ ಪ್ರಕರಣವನ್ನು ದಾಖಲೆಯನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ, ಅಥವಾ ತಾನು ಕೈಗೊಳ್ಳಬೇಕಾಗಿರುವಂಥ ಕರ್ತವ್ಯದ ನಿರ್ಲಕ್ಷ್ಯತನವನ್ನು ತೋರಿದ್ದಲ್ಲಿ, ಅಥವಾ ನಿಗದಿತ ಸಮಯ ಅಂತ ಹೇಳ್ತೀವಿ ಅಥವಾ ನಿಗದಿತ ಅವಧಿಯಲ್ಲಿ ಅಂತಿಮ ವರದಿಯನ್ನು, ನಿಯಮ ಪ್ರಕಾರ 60 ದಿನದ ಒಳಗಾಗಿ ಅಂತಿಮ ವರದಿಯನ್ನು ಸಲ್ಲಿಸಬೇಕಾಗತ್ತೆ. 60 ದಿನದ ಒಳಗಾಗಿ ಆತ ವರದಿಯನ್ನು ಸಲ್ಲಿಸದೇ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಕಾಲಂ 10 ಅನ್ವಯ ಮೇಲೆ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಅಪರಾಧಗಳನ್ನು ಮಾಡುವಂತಹ ವ್ಯಕ್ತಿ ಅಲ್ಲೇ ಇದ್ದಲ್ಲಿ ಆ ಸರ್ಕಾರಿ ನೌಕರರನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಬಹುದಾದಂಥ ಅವಕಾಶವನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ. ಇನ್ನು ಕಾಲಂ 14 ಹೇಳಿರುವ ಹಾಗೆ ಪ್ರಕರಣಗಳನ್ನು ತ್ವರಿತವಾಗಿ ನಿರ್ಣಯವನ್ನು ಮಾಡುವಂಥ ಉದ್ದೇಶದಿಂದ ವಿಶೇಷ ನ್ಯಾಯಾಲಯವನ್ನು ರಚಿಸಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಕಾಲಂ 15 ತಿಳಿಸಿರುವ ಹಾಗೆ ತ್ವರಿತವಾಗಿ ಇದನ್ನು ನಿರ್ಣಯ ಮಾಡುವಂಥ ಉದ್ದೇಶದಿಂದ ವಿಶೇಷ ನ್ಯಾಯಾಲಯಗಳನ್ನು ನಾವೇನೋ ರಚನೆ ಮಾಡ್ಕೊಂಡಿರ್ತೀವಿ, ಅಲ್ಲಿ ಸರ್ಕಾರಿ PPಯನ್ನು ನೇಮಕ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಾಲಂ 15 ನೀಡಲಾಗಿದೆ. ಇನ್ನು ಮುಂದುವರೆದು ಕಾಲಂ 15/4 ತಿಳಿಸಿರುವ ಹಾಗೆ ನೊಂದ ವ್ಯಕ್ತಿ ಮತ್ತು ಸಾಕ್ಷಿದಾರನಿಗೆ ಕೆಲವು ಹಕ್ಕುಗಳನ್ನು ನೀಡಲಾಗಿದೆ. ಉದಾಹರಣೆಗೆ ಉಚಿತವಾಗಿ FIR ಪ್ರತಿಯನ್ನು ಪಡ್ಕೊಳ್ಳುವಂಥದ್ದು,
ಆತ ಓದಿದವನ್ನ ಆಗಿಲ್ಲದೆ ಇದ್ದಾಗ ಆತನ ಸಂಬಂಧಿಕನ ಮೂಲಕವಾಗಿ ಅಥವಾ ಸಂಘಟನೆಗಳ ಮೂಲಕವಾಗಿ ಬಂದು ತನ್ನ FIR ಪ್ರತಿಯನ್ನು ಪಡ್ಕೋಬಹುದು ಅಥವಾ ಮಾಹಿತಿಯನ್ನು ಆತ ಪಡ್ಕೋಬಹುದು. ಜೊತೆಯಲ್ಲಿ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಬಟ್ಟೆ, ಊಟ, ವಸತಿ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಕೂಡ ಆತ ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಇನ್ನೂ ಮುಂದುವರೆದ ಸಂದರ್ಭದಲ್ಲಿ ಅವನ ಹಕ್ಕುಗಳು ಅಂತ ಹೇಳಿದ್ರೆ ಆತನಿಗೆ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ಸೂಕ್ತ ರಕ್ಷಣೆಯನ್ನು ಪಡ್ಕೊಳ್ಲಿಕ್ಕೂ ಕೂಡ ಅವಕಾಶಗಳಿರ್ತವೆ. ಕೇವಲ ನೊಂದ ವ್ಯಕ್ತಿ ಮಾತ್ರ ಅಲ್ಲ, ನೊಂದ ವ್ಯಕ್ತಿಯ ಜೊತೆಯಲ್ಲಿರುವಂತಹ ಸಾಕ್ಷಿದಾರನಿಗೂ ಕೂಡ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ರಕ್ಷಣೆಯನ್ನು ಒದಗಿಸಬೇಕಾಗತ್ತೆ. ಜೊತೆಯಲ್ಲಿ ಅವರಿಗೆ ಪ್ರಯಾಣ ಭತ್ಯೆಯನ್ನು, ನಿರ್ವಹಣಾ ಭತ್ಯೆಯನ್ನು ಕೂಡ ನೀಡಬೇಕಾಗತ್ತೆ. ಅದರ ಜೊತೆಯಲ್ಲಿಯೇ ಪರಿಹಾರವನ್ನು ಕೂಡ ಅಲ್ಲಿ ಕೊಡಬೇಕಾಗತ್ತೆ. ಇನ್ನು ಮುಂದುವರೆದು ನಿಯಮ 12ರಲ್ಲಿ ಬಹಳ ಪ್ರಮುಖವಾಗಿ ಜಿಲ್ಲಾಡಳಿತ ಕೈಗೊಳ್ಳಬೇಕಾದಂತಹ ಕೆಲವು ಕ್ರಮಗಳನ್ನು ಕೂಡ ವಿವರಿಸಲಾಗಿದೆ. ಮೊದಲನೇದಾಗಿ ಎಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ ಅನ್ನುವಂಥದ್ದನ್ನು ತನಿಖೆಯನ್ನು ಮಾಡಬೇಕಾಗತ್ತೆ. ಆ ತನಿಖೆಯನ್ನು ಪರಿಶೀಲನೆಯನ್ನು ಮಾಡಿ ಪರಿಹಾರವನ್ನು ಒದಗಿಸಬೇಕಾಗತ್ತೆ. ಪುನಃ ಇದು ನಡೀದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ತನಿಖಾಧಿಕಾರಿಯನ್ನು ನೇಮಕ ಮಾಡಿ ಎಲ್ಲಿ ದೌರ್ಜನ್ಯ ನಡೆದಿದೆಯೋ ಆ ಜಾಗಕ್ಕೆ ಹೋಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ಬಹಳ ಪ್ರಮುಖವಾಗಿ AC ಅಥವಾ DC ಇರೋರು ಆ ಕುಟುಂಬಕ್ಕೆ 7 ದಿನದ ಒಳಗಾಗಿ ಮೊದಲನೇ ಕಂತಿನ ಪರಿಹಾರ ಮೊತ್ತವನ್ನು ನೀಡಬೇಕಾಗತ್ತೆ. ಎರಡನೇದು, ಆ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಪುನರ್ವಸತಿಯನ್ನು ಒದಗಿಸುವಂತಹ ಉದ್ದೇಶದಿಂದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಮುಂದುವರೆದು ಕಾಲಂ 16, ಕಾಲಂ 17 ಮತ್ತು ಕಾಲಂ 17A ಯಲ್ಲಿ ವಿವರಿಸಿರೋ ಹಾಗೆ ರಾಜ್ಯ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ, ಕಾಲಂ 17ರಲ್ಲಿ ಹೇಳಿರೋ ಹಾಗೆ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಮತ್ತು 17A ಯಲ್ಲಿ ವಿಭಾಗ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಇದರ ಉದ್ದೇಶ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದೇ ಇರೋ ಹಾಗೆ ಕಾಲಕಾಲಕ್ಕೆ ಸಭೆಗಳನ್ನು ನಡೆಸುವಂಥದ್ದು, ಅವರ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥದ್ದು ಮತ್ತು ಮುಂಜಾಗೃತ ಕ್ರಮವಾಗಿ ಯಾವುದೇ ರೀತಿಯ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳ ಸಮುದಾಯಗಳ ಮೇಲೆ ದೌರ್ಜನ್ಯಗಳು ನಡೀದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಈ ಸಮಿತಿಗಳ ಮುಖ್ಯ ಕರ್ತವ್ಯವಾಗಿರುತ್ತದೆ. ಈ ಎಲ್ಲ ಕಾಯ್ದೆಗಳು, ಕಾನೂನುಗಳು ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದರೂ ಕೂಡ ಈಗಾಗಲೇ ನಾವು ವಿವಿಧ ಪತ್ರಿಕೆಗಳ ಮೂಲಕವಾಗಿ ಅಥವಾ ನ್ಯೂಸ್ಗಳ ಮೂಲಕವಾಗಿ ನೋಡ್ತಾ ಇದ್ದೀವಿ. ದೇಶದಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಸಮುದಾಯಗಳ ಮೇಲೆ, ವಿಶೇಷವಾಗಿ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಮತ್ತು ಅಲ್ಲಿನ ಮಕ್ಕಳ ಮೇಲೆ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದ್ದಾವೆ. ಇವೆಲ್ಲವೂ ಕೂಡ ಕಡಿಮೆ ಆಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಆಶಯ. ಅದು ಕಡಿಮೆ ಆಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಮನೋಭಾವನೆಯಲ್ಲಿ ಬದಲಾವಣೆಗಳು ಬಂದಾಗ ಮತ್ತು ಅವ್ರನ್ನೂ ಒಳಗೊಂಡಿರುವಂಥ ಅಭಿವೃದ್ಧಿಯನ್ನು ಸಾಧಿಸುವಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡಾಗ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡವನ್ನು ನಮ್ಮವರು ಎಂದು ಭಾವಿಸಿ ಅವರನ್ನೂ ಕೂಡ ಒಳಗೊಂಡಿರುವ ಅಭಿವೃದ್ಧಿಯನ್ನು ಸಾಧಿಸ್ತೀವಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.